ಪಾಪ ನಮ್ಮಮ್ಮ ಯಾವಾಗ ಹೇಳಿದ್ರು ಕೆಲಸ ಮಾಡ್ತಾನೆ ಇರ್ತಾರೆ, ಒಂಟಿಯಾಗೇ ಇರ್ತಾರೆ ಪಾಪ. ನಾನು ಕಾಲೇಜ್ ಹೋಗ್ಬಿಟ್ರೆ ಬರೋದೇ ಸಂಜೆ, ಸಂಜೆ ಬಂದರೆ ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತೀನಿ. ಅಪ್ಪನೂ ನೈಟ್ ಬರುತ್ತೆ ಪಾಪ. ಅಮ್ಮ ಒಬ್ಬರೇ ಇರ್ತಾರೆ, ಅವ್ರಿಗೆ ಎಷ್ಟು ಬೇಜಾರಾಗುತ್ತಿರುತ್ತೋ ಏನು ಪಾಪ. ಮಾತಾಡ್ಸ್ತೀನಿ ಇರು. ನಿಂಕೇನು ಬಂದಿರೋದು? ಹಂಗ್ಯಾಕೆ ಹಿಂದೆಯಿಂದ ಬಂದು ಹಂಗೆ ಕಿರ್ಚ್ಕೊಂತ ಇದೆಯಾ? ಏನು ಬೇಕು ಮಗಳು ಸಾಯಿ? ಏನು ಸಾಯ್ತಾರ ಏನೋ ಈ ಮನೆ ನಾನೊಬ್ಳು ಬಿಟ್ಬಿಟ್ಟಿದ್ದೀನಿ ನಿಮ್ಗೆಲ್ಲ. ನಾನು ಹೋಗೋವರೆಗೂ ನಿಮ್ಗೆ ಏನು ಅನ್ಸಲ್ಲ. ನಾನು ಹೋದ್ಮೇಲೆ ನಿಮ್ಗೆ ಗೊತ್ತಾಗೋದಿರ್ರಿ. ಇವತ್ತು ನನಗೆ ರಜಾ ಇತ್ತು, ನಿನ್ನ ಹತ್ರ ಪ್ರೀತಿಯಿಂದ ಮಾತಾಡೋಣ ಅಂತ ಬಂದರೆ ಯಾಕಮ್ಮ ಈ ಥರ ಬೈತಿದ್ಯಾ? ಸರಿ ಏನು ಹೇಳು, ಏನು ಬಂದಿದ್ದು? ಸುಮ್ಮನೆ ಮಾತಾಡೋಣ ಅಂತ ಬಂದೆ ಅಷ್ಟೇ ಅಮ್ಮ. ಅದೇ ಏನು ಹೇಳು? ಏನು ಮಾತಾಡಲಿ ಅಮ್ಮನ ಹತ್ರ? ನಿಂದು ಅಪ್ಪಂದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಓಹೋ ಈಗ ಗೊತ್ತಾಯ್ತು ನೀನೇನು ಈ ಕಡೆ ಬಂದಿರೋದು ಅಂದ್ಬಿಟ್ಟು. ಮಾನ ಮರವಾದ ಏನಾರ ಒಂಚೂರನ್ನ ಇಟ್ಕೊಂಡಿದ್ದೀರಾ ನೀವು? ಫಸ್ಟು ನಿಮ್ಮ ಅಪ್ಪ ಹುಚ್ಚುಮುಂಡೆ ಗಂಡಂಗೆ ಹೊಡಿಬೇಕು ಹಾಕೊಂಡು, ಬೇವರ್ಸಿ ನನ್ನ ಮಗ ನಿನ್ನ ಮಗಳು ಅಂತ ಉಪ್ಸಿ ಮೇಲೆ ಕುಣ್ಸೋನಲ್ಲ, ಫಸ್ಟು ಅವ್ನು ಕುಗಿಬೇಕು ಮಕ್ಕಕ್ಕೆ. ನೀನು ಈ ಥರ ಎಲ್ಲ ಕನ್ಸಿಟ್ಕೊಂಡಿದ್ರೆ ಬಿಟ್ಬಿಡು ನೀನು, ನಿನ್ಗದೆಲ್ಲ ಚಾನ್ಸ್ ಇಲ್ಲ ಅನ್ಕೊಬಿಡು. ಓಹೋ ಪಾಪ ಒಬ್ಬಳೆ ಮಗಳು ಅಂದ್ಬಿಟ್ಟು ಪ್ರೀತಿ ನಿಂಗೆ ಸಾಕ್ತಾ ಇದ್ರಲ್ಲ, ಅದಕ್ಕೆ ನೀನು ಹಿಂಗೆ ಮಾಡೋದು? ಒಂದು ಕೆಲಸ ಮುಟ್ಸಲ್ಲ ನಿನ್ನ ಕೈಯಲ್ಲಿ. ನೀನು ಹಿಂಗೆ ಥರ ಅನ್ಕೊಂಡಿರಲಿಲ್ಲ ಬಿಡವ್ವ ನಾನಂತೂ. ನಮ್ಮ ಅತ್ತೆ ಲೋಪರ್ ಮುಂಡೆ ಹೇಳ್ತಾ ಇದ್ಲು, ನಿನ್ನ ಮಗಳು ಸರಿ ಇಲ್ಲ ನೋಡು, ಯಾವನೇ ಒಂದ್ಸತನ ಸುಸುತ್ತಾವಳೆ ಅಂದ್ಬಿಟ್ಟು. ನಾನು ಅವಳ ಹತ್ರ ಹೋಗ್ಬಿಟ್ಟು ಕೊಚ್ಕೊಂತ ಇದ್ದೆ. ನನ್ನ ಮಗಳು ಚಿಂದಂತವಳು ಹಂಗೆಲ್ಲ ಮಾಡೋಕ್ಕಿಲ್ಲ, ಅವಳು ಏನೋ ಗೆಳೆಯರಿರ್ಬೇಕು ಅನ್ಕೊಂಡು ಸುಮ್ಮನಿದ್ರೆ ನೀನು ಹಿಂಗೆ ಮಾಡೋದು? ನಿನ್ನ ಕೈ ತಕಣೆ ಇವತ್ತು. ನಿಮ್ಮಪ್ಪ ಬರಲಿ, ನಿಮ್ಮಪ್ಪ ಹಿಂಗೆ ಕೇಳಿ ನೀನು ಹಾಕೊಂಡು ಚೆನ್ನಾಗಿ ಚಚ್ಚಾಕ್ಬಿಟ್ಟಿ ಅಂತ ಕೇಳೆ. ನಮ್ಮ ಅಪ್ಪನಿಗೆ ಹುಟ್ಟಿಲ್ಲ ಕಣೆ. ಏನೇನು ಮಾಡ್ತೀಯ ಮಾಡು ನೀನು ಇನ್ನ. ಅದಕ್ಕೆ ಅಮ್ಮ ನೀನು ನಡುವೆ ಬಾತ್ರೂಮ್ಗೂ ಫೋನ್ ಎತ್ಕೊಂಡು ಹೋಯ್ತಾರದು ನೀನು. ಫೋನ್ಗಳಿಲ್ಲ ಅಂದ್ರೆ ನಿಮಗೆ ಏನಕ್ಕೂ ಕಷ್ಟನಾ? ಏನಕ್ಕೂ ಕಷ್ಟನೇ ನಿಮ್ಗೆ? ಆ ಫೋನು ಎಲ್ಲಾದ್ರೂ ಆ ಫೋನೇ ಇರಬೇಕಾ ನಿಮಗೆ? ಫಸ್ಟ್ ಆ ಫೋನ್ ಕಿತ್ ಬಿಸಾಕ್ತೀನಿ ಇರು. ಯಾರ ಜೊತೆ ಅಲ್ಕಿಸ್ಕೊಂಡು ಮಾತಾಡ್ತಿದ್ದಲ್ಲ, ಇದನ್ನ ನೀನು ನಡೆಸ್ತಾ ಇರೋದು? ಮಾಡ್ತೀನಿರೇ ನಿನ್ಗೆಲೆ ಪೊರ್ಕೆ ತಗೊಂಡು ನಿನ್ಗೆ ಹಾಕಿಲ್ಲ ಅಂದ್ರೆ ಕೇಳ ನಿನ್ಕ. ನೀನು ನನ್ನ ಮಾನ ಮರದ ತೆಗ್ಯಕ್ಕೆ ಉಟ್ಬಿಟ್ಟಿದ್ಯಾ ಕಣೆ ನೀನು. ನೀನು ಊಟಕ್ಕಿಂತ ಮುಂಚೆ ಸತ್ತೋಗ್ಬಿಟ್ಟಿದ್ರೇನೆ ಎಷ್ಟೋ ಪರವಾಗಿರ್ಲಿಲ್ಲ. ನನಗೆ ಮಾತಾಡೋಕ್ಕೆ ಆಗ್ತಿಲ್ಲ. ನೀನು ಮಾಡೋ ಅವತಾರಗಳು ನೋಡ್ಬಿಟ್ರೆ ನನಗೆ ಹಂಗೆ ಸಿಟ್ಟು ನೆತ್ತಿ ಏರ್ತಾ ಇದೆ. ಫಸ್ಟ್ ಬರಲಿ ಅವ್ನು, ನಿಮ್ಮಪ್ಪ ಬರಲಿ, ಅವ್ನು ನಿಮ್ಮ ಅಪ್ಪಂಗೆ ಫಸ್ಟ್ ಮಾಡ್ಬಿಟ್ಟು ಆಮೇಲೆ ನಿಂಗೆ ಮಂಗಳಾಸ್ತಿ ಎತ್ತೀನಿ. ಫಸ್ಟ್ ಅವ್ನು ಬರಲಿ ಇರು. ಅಮ್ಮ ನಾನು ಏನಮ್ಮ ಕೇಳಿದೆ? ನನ್ನ ಬರೀ ನಿಮ್ಮಿಬ್ರು ಮದುವೆ ಹೆಂಗಾಯ್ತು ಅಂತ ಅಷ್ಟೇ ಅಲ್ವಮ್ಮ ಕೇಳಿದ್ದು, ಅದಕ್ಕೆ ಯಾಕೆ ಈ ಥರ ಮಾತಾಡ್ತಿದ್ಯಾ? ಓಹೋ ಅಕ್ಕ ಈಗ ಮದುವೆ ಆಸೆನೆ ನಿಂಗೆ? ಅಷ್ಟು ಮದುವೆ ಆಗಿದ್ರೆ ಹೇಳ್ಬಿಟ್ಟು ಆಗಮ್ಮಿ ನೀನು ಯಾವನೇ ಒಂದ್ಸತ ನಾವು ಓಡೋಗ್ಬಿಡ್ಬೇಡ. ಆಮೇಲೆ ನಮ್ಮ ಅಣ್ಣನ ಮಗನೇ ಅವನ್ನೇ ಕಟ್ಬಿಟ್ಟು ಅವ್ರ ಮನೆಗೆ ಕಳಿಸ್ಬಿಡ್ತೀನಿ. ನಮ್ಮ ಅತ್ತೆ ಜೊತೆ ಏರ್ಕೊಂಡು ಬಿದ್ದಿರುವಂತೆ. ನಿಂಗೆ ಮದುವೆ ಆಸೆ ಇದ್ರೆ ಈಗಲೇ ಹೇಳ್ಬಿಡು. ನಿಂಗೂ ಮದುವೆ ಆಗೋ ವಯಸ್ಸು ಬಂತು, ನಂದೇ ತಪ್ಪಾಗೋಯ್ತು. ಇನ್ನೂ ಗಂಡು ಹುಡುಕ್ತೀರಾ? ಪಾಪ ಓದ್ತದೆ ಮಗ ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ಹೇಳು, ಅಷ್ಟಿದ್ರೆ ಮಾಡಿಸ್ಬಿಡ್ತೀನಿ. ಅದೇ ಅನ್ಕೊಂಡೆ ಯಾವತ್ತು ಇರಿದ್ರವಳು ಇವತ್ತು ಬಂದವಳಲ್ಲ ಅಡುಗೆ ಮನೆ ಕಡೆ, ಏನೋ ವಿಷಯ ಎತ್ಕೊಂಡೆ ಬಂದವಳೆ ಅಂದ್ಬಿಟ್ಟು. ಈ ವಿಷಯ ಅಂತ ಗೊತ್ತಿರಲಿಲ್ಲ ಬಿಡು ನನ್ಕಂತೂ. ನಾನು ಪಾಪ ಹೋಗ್ಲಿ ಒಂದೇ ಮಗ ಅಂದ್ಬಿಟ್ಟು ಹೋಗಿದ್ ಮನೇಲಿ ಮಾಡಬೇಕು, ಇಲ್ಲೆಂತಕ್ಕೆ ಮಾಡಬೇಕು, ಪಾಪ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಒಂದು ಪಂಗ ಮಾಡ್ತೀರಾ ಸಾಕ್ತೀವನಲ್ಲ. ನಂಗೆ ಆಗ್ಬೇಕಾಗಿದ್ದೆ ಬಾ. ನೀನು ಕಷ್ಟ ಎಲ್ಲ ಇಟ್ಬಿಟ್ರೆ ಬಾಯ್ ಬಿಟ್ಟು ಹೇಳ್ಬಿಡಮ್ಮಿ ನೀನು. ನಿನ್ನ ಮನ್ಸಲ್ಲೇ ಇಟ್ಕೊಂಡು ಏನೇನೋ ಮಾಡಕ್ಕೆ ಹೋಗ್ಬಿಡ್ಬೇಡ. ಆಮೇಲೆ ಊರವ್ರ ಮುಂದೆ ಮಾನ ಮರ್ಯಾದೆ ತೆಗಿಬೇಡ ನಂದು. ಅಲ್ಲಿ ನಿಮ್ಮಪ್ಪ ಪಾಪ ಎಷ್ಟು ಕನ್ಸ್ಗಳು ಎಷ್ಟು ಆಸೆ ಇಟ್ಕೊಳೋಣ ಗೊತ್ತೇ ನಿನಗೆ? ನೀನು ಹಿಂಗೆ ಮಾಡ್ಬೋದೇ ಹೇಳು? ನಿನಗೆ ಎಷ್ಟು ಬಡ್ಕೊಂತೀನವ ಹೆಂಕ ಆದ್ರೂ ನಿನ್ನ ಆಸೆ ಪಟ್ಟಿದ್ದೆಲ್ಲ ಇದು ಮಾಡ್ತಾನೆ. ನೀನು ಆಸೆ ಪಟ್ಟಿದ್ದೆಲ್ಲ ತಗೊಡ್ತಾನೆ. ನೀನೇನು ಓದ್ತಿ ಅದನ್ನೇ ಓದಿಸ್ತಾನೆ. ಇನ್ನೇನಮ್ಮಿ ಮಾಡ್ಬೇಕು ನಿನ್ಕ? ನಮ್ಮ ಪ್ರೀತಿ ಸಾಕಾಗಿಲ್ಲ ನಿನ್ಕ? ನಾವೇನು ಕಮ್ಮಿ ಮಾಡಿರಿ ಹೇಳಿ ನಿನ್ಕಂತ? ನೀನು ಹಿಂಗೆ ಆಡ್ತಾ ಇರು ಕಣಮ್ಮಿ. ಎತ್ಕೊಂಡೋಗಿ ನೀನು ಅಷ್ಟನ್ನ ಬಿಸಾಕ್ಬಿಟ್ಟು ನಮ್ಮ ಪಾಡಿಗೆ ನಾವು ಗಂಡ ಹೆಂಡತಿ ಬೇಯಿಸ್ಕೊಂಡು ತಿಂತೀವಿ. ನೀನು ಒಂದು ವರ್ಷಕ್ಕೆ ಒಂದು ದಬ್ಬ ಬಂದು ನೋಡ್ಕೊಂಡು ಹೋಯ್ತೀವಿ ಅಷ್ಟೇ. ನಿನ್ನಂತೂ ಮನೆಗೆ ಕರೆಯೋಕ್ಕಿಲ್ಲ ನಾವಂತೂ. ಅಲ್ಲೇ ಓದ್ಕೊಂಡು ಅಲ್ಲೇ ಬಿದ್ದಿರು, ಇಲ್ಲಂತೂ ಇರೋಕ್ಕಿಲ್ಲ ನೋಡು. ನೀನೇನಾರ ತಪ್ಪು ಕೆಲಸ ಮಾಡ್ಬಿಟ್ರೆ ನಾನು ನಿಮ್ಮಪ್ಪ ಜೀವ ಸಹಿತ ಇರೋಕ್ಕಿಲ್ಲ. ಆಮೇಲೆ ಆಗಿಂದ ನೋಡ್ತಾ ಇದ್ದೀನಿ ನಿಂದು ಏನು ಅಷ್ಟೊಂದು ಮಾತಾಡ್ತಿದ್ಯಾ ನೀನು? ಅಮ್ಮ ನನಗೆ ಎದುರು ಮಾತಾಡ್ಬಿಟ್ಟಲ್ಲ ನೀನು. ನಾನು ಒಂದೇ ಮಗಳು ಅಂದ್ಬಿಟ್ಟು ಎಷ್ಟು ಪ್ರೀತಿ ನಿಂಕ ಸಾಕಿದ್ದೆ. ಇವತ್ತು ನನಗೆ ನನ್ನ ಮುಂದೆನೇ ಕಿರ್ಚಷ್ಟು ದೊಡ್ಡವಳಾಗ್ಬಿಟ್ಟಿದ್ಯಾ ನೀನು. ಇಂತಿಕ ಮಕ್ಕ ತೊಳೆದು ಇಷ್ಟುದ್ದ ಮಾಡಿದ್ದಕ್ಕೆ ಇದೆಲ್ಲ ನನಗೆ ಆಗ್ಬೇಕಾಗಿದ್ದೆ ಬಾ ಅಮ್ಮ. ಎಣ್ಣೆ ಎತ್ತಿದ್ದೀನಿ ಅಂದ್ಬಿಟ್ಟು ನಮ್ಮ ಅತ್ತೆ ಮಾವ ನನ್ನನ್ನು ಏನಷ್ಟು ಕೇರೆ ಮಾಡ್ಕೊಂಡಿಲ್ಲ ಅವರು. ಆದರೂ ನಿನ್ನ ಪ್ರೀತಿಯಿಂದನೇ ಸಾಕ್ತೆ. ನೀನು ಈ ಥರ ಅಂತ ಗೊತ್ತಿರಲಿಲ್ಲ ಬಿಡ್ತಾಯಿ. ಇವತ್ತು ನನ್ನ ಹತ್ರ ಕಡೆನೇ ಮಾತಾಡ್ಬಿಟ್ಟಲ್ಲ ನೀನು. ಪಾಪ ನಿಮ್ಮಪ್ಪ ಅವನ್ನ ನೆನ್ಸ್ಕೊಂಡ್ರೆ ಬೇಜಾರಾಯ್ತದ ಒಂದಪ್ಪ.
ನೀನು ಹಿಂಗೆಲ್ಲ ಮಾಡಬೇಡ ಕಣಮ್ಮಿ ನೀನು. ಅಮ್ಮ ತಪ್ಪಾಗೋಯ್ತಮ್ಮ. ನಾನು ಇವತ್ತು ರಜಾ ಇತ್ತು ಅಂತ ಅಷ್ಟೇ ನಿನ್ನ ಹತ್ರ ಏನೋ ಮಾತಾಡೋಕೆ ಬಂದೆ. ಈ ಮಾತಿಗೆ ಇಷ್ಟೊಂದು ಮಾತು ಬೆಳೆಯುತ್ತಂತ ನನಗೆ ಗೊತ್ತಿರಲಿಲ್ಲಮ್ಮ. ನನ್ನ ತಪ್ಪಾಗೋಯ್ತು. ನಾನು ಇನ್ನೊಂದು ಸತಿ ನಿನ್ನ ಹತ್ರ ಮಾತೇ ಆಡಲ್ಲಮ್ಮ. ನಿನ್ನ ಸವಾಸನೇ ನನಗೆ ಬೇಡಮ್ಮ. ನಾನು ಇನ್ನೊಂದು ಸತಿ ನಿನ್ನ ಹತ್ರ ಮಾತೇ ಆಡಲ್ಲ, ಹೋಗು. ಅಯ್ಯೋ ನೀನು ಮಾತಾಡಿಲ್ಲ ಅಂದ್ರೆ ನನಗೇನು ಗಂಟ್ಲಲ್ಲಿ ಊಟ ಇಳಿಯಕ್ಕಿಲ್ವಾ? ಹೋಗೆ. ನಿಮ್ಮ ಅಪ್ಪ ಬರ್ಲಿ ಫಸ್ಟ್ ಮಂಗಳಾರತಿ ಎತ್ಬಿಟ್ಟು ಆಮೇಲೆ ನಿಂಗೆ ಕಿಕ್ತೀನಿರು. ಏನು ಇವ್ರು ಆಡಿದ್ದೆ ಆಟಗಳಾಗ್ಬಿಟ್ಟವೆ. ಇವ್ರು ಆಡಿದ್ದೆಲ್ಲ ನಾನು ನೋಡ್ಕೊಂಡಿರ್ಬೇಕು. ಇವ್ರು ಹೇಳಿದ್ದಂಗೆ ನಾನು ತಾಳಕ್ಕೆ ತಕ್ಕಂಗೆ ಕುಣಿಬೇಕು. ನಾನು ಮಾಡ್ತೀನಿರು ನಿಮ್ಗೆ. ಏನು ಹೋಯ್ತಾಳಂತೆ ಎಲ್ಕೊಯ್ತೆ ನೀನ? ಹೋಗ ರೂಮಲ್ಲಿ ಹೋಗ್ಬಿಟ್ಟು ಆ ಫೋನ್ಗಳು ಟಿಕ್ಕೊಂಡು ಹೋಗ್ಬಿಟ್ಟು ಏನ್ ಮಾಡಕ್ಕೆ ಏನಾರ ಕ್ಯಾಮೆ ಇದ್ರೆ ತಾನೇ ನಿಮ್ಕಂತು ಒಂದು ಪಂಗ ಮುಟ್ಟಲ್ಲ. ಇನ್ನೇನು ಕ್ಯಾಮೆ ಇದ್ದತ್ ನಿಂಗೆ? ಹೋಗು ಮಾಡ್ಕೊಂಡು ಫೋನ್ ತಿಕ್ಕೊಂಡು ಆ ಮುಖಕ್ಕಷ್ಟು ಬಳ್ಕೊಂಡು ಕುತ್ಕೋ ಹೋಗು. ಥೂ, ಏನು ಜೀವನನೋ ನಮ್ದಂತೂ. ಹೋಗಪ್ಪ, ಪ್ರೀತಿಯಿಂದ ಮಾತಾಡಿಸ್ರು ಹಿಂಗೆ ಮಾತಾಡ್ತಾರೆ. ಮಾತಾಡ್ಸಿಲ್ಲ ಅಂದರೆ ನನ್ನ ಹತ್ರ ಯಾರು ಮಾತಾಡದೇ ಇಲ್ಲ ಅಂದ್ಬಿಟ್ಟು ಕುತ್ಕೊಂಡಿರ್ತಾರೆ. ನಂದೇ ಕರ್ಮ, ನಾನು ಮಾತಾಡ್ಸಿದೆ ತಪ್ಪಾಗೋಯ್ತು.